ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ಲಾಗ್ ವಾಯ್ಸ್ ಕೊಡ್ತಿಲ್ಲ ಗೈಸ್. ಅಂದರೆ ನನಗೆ ಸ್ವಲ್ಪ ಬೇಜಾರಲಿಂದ ವಿಡಿಯೋ ಮಾಡ್ತಿದ್ದೆ. ಅದಕ್ಕೋಸ್ಕರ ಏನಕ್ಕೆ ಅಂತ ಅದನ್ನು ಮುಂದೆ ಹೇಳ್ತೀನಿ. ಇನ್ನು ಬಂದು ನಾನು ಬೇಳೆ ಮತ್ತು ನುಗ್ಗೆಕಾಯಿ ಕುಚ್ಚಕ್ಕೆ ಇಟ್ಟಿದ್ದೀನಿ, ಎರಡು ಕುದಿಯೋಕ್ಕೆ. ಇನ್ನು ಅಡುಗೆ ಏನು ಮಾಡ್ತಿದ್ದೆ ಅಂದರೆ ನುಗ್ಗೆ ಸೊಪ್ಪಿನ ಬೇಳೆ ಕುಚ್ಚಿ ಒಂದು ಸ್ವಲ್ಪ ತೊಗರಿಬೇಳೆ ಮಾಡ್ದಂಗೆ ಮಾಡಬೇಕು. ನಾನಂತೂ ಇದು ಯಾವಾಗೂ ಮಾಡಿಲ್ಲ ಗೈಸ್, ಫಸ್ಟ್ ಟೈಮ್ ಮಾಡ್ತಿದ್ದೀನಿ. ಇನ್ನು ನಮ್ಮ ಮನೆ ಹತ್ರ ಎಲ್ಲ ಈ ಥರ ನುಗ್ಗೆಕಾಯಿ ಪಲ್ಯನ ಅದು ಪಲ್ಯ ಸೋಸಿ ಅದರ ಬೇಳೆ ಕುದಿಸಿ ಪಲ್ಯ ಎಲ್ಲ ಬೆನ್ಸ್ಕೊಂಡು ಹಾಕಿ ಮಾಡ್ತಾರಂತೆ. ಕೊಟ್ಟಿದ್ಲು ಒಂದು ಟೈಮ್ ಅಕ್ಕ ನಮ್ಮ ಮನೆ ಹತ್ರ ಇರೋರು. ಚೆನ್ನಾಗಿತ್ತು. ನಾನು ಟ್ರೈ ಮಾಡೋಣ ಅಂತ. ಹೆಂಗಿದ್ರೆ ನಾನು ಊರಿಗೆ ಬಂದಿದ್ನಲ್ವ, ಇಲ್ಲಿ ನುಗ್ಗೆಕಾಯಿ ಮತ್ತು ಪಲ್ಯ ಸೊಪ್ಪು ಕಿತ್ಕೊಂಡಿದ್ದೆ ಮಾಡೋಣ ಅಂತಂದೇಳಿ. ಹಾಗಾಗಿ ಮಾಡೋಣ ಅಂತಂದೇಳಿ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಇವಾಗ ವಾಯ್ಸ್ ಕೊಡೋದ್ರಿಂದ ಹೇಳ್ಬೇಕಂದ್ರೆ ಚೆನ್ನಾಗಿತ್ತು ಗೈಸ್, ನಿಜ ಸಖತ್ತಾಗಿತ್ತು. ಇನ್ನು ಶುಗರ್ ಪೇಷೆಂಟು ಇರೋರು ತಿನ್ನಬೇಕಂತೆ, ತುಂಬ ಒಳ್ಳೆಯದಂತೆ. ಸ್ವಲ್ಪ ಆರೋಗ್ಯ ಕೆಡ್ತಿರುತ್ತಲ್ವ ಅವಾಗ ಅವ್ರೂ ತಿನ್ಬೋದಂತೆ. ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದಂತೆ. ಮತ್ತು ಪ್ರೆಗ್ನೆನ್ಸಿ ಇರೋರು ಮತ್ತು ಮಕ್ಕಳಿಗೆ ಫೀಡ್ ಮಾಡ್ತಿರ್ತಾರಲ್ವ ಅವರು ಬೆಸ್ಟ್ ಚೆನ್ನಾಗಿ ಹಾಲು ಉತ್ಪತ್ತಿ ಆಗುತ್ತಂತೆ. ಹಾಗಾಗಿ ಚೆನ್ನಾಗಿ ಅಂತಂದೇಳಿ. ಇನ್ನು ಗೈಸ್ ಇದು ಬಾಣತನ ಅಂದರೆ ಡೆಲಿವರಿ ಆಗಿರುತ್ತಲ್ವ, ಅವರೆಲ್ಲ ಪುಡಿ ಮಾಡ್ಕೊಂಡು ತಿಂತಾರಂತೆ ಗೈಸ್. ನನಗೆ ಅಷ್ಟು ಗೊತ್ತಿಲ್ಲ ನಿಜ. ನಾವು ಕಾಯಿ ತಿಂತೀವಿ, ಬಟ್ ನುಗ್ಗೆ ಸೊಪ್ಪಿಂದ ಅದನ್ನು ತಿಂತಾರೆ. ಇನ್ನು ಅದು ಹೂವನ್ನು ಯೂಸ್ ಮಾಡ್ಕೊತಾರಂತೆ, ನನಗೆ ಗೊತ್ತಿಲ್ಲ. ಅಂದರೆ ಮೊಟ್ಟೆ ಹಾಕ್ಬೇಕಂತೆ. ನೆಕ್ಸ್ಟ್ ಟೈಮ್ ಇವಾಗ ಶ್ರಾವಣ ಐತಲ್ವ, ಹಾಗಾಗಿ ನಾನು ಇವಾಗೇನು ಅದ್ರ ಹೂವು ಏನು ನಾನು ಮಾಡ್ತಿಲ್ಲ, ಜಸ್ಟ್ ನುಗ್ಗೆ ಸೊಪ್ಪಿನ ಪಲ್ಯ ಅಂದರೆ ಮಾಡೋಣ ಅಂತ. ಇನ್ನು ನುಗ್ಗೆ ಸೊಪ್ಪು ಪಲ್ಯ ಮಾಡೋಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಅದಕ್ಕೇನೇನು ಹಾಕ್ಕೊಂತೀವಿ ಅದನ್ನೆಲ್ಲ ಹಾಕ್ಕೊಂಡು, ಹಾಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬೆನ್ಸ್ಕೊಂಡಿದ್ದೀನಿ. ಬೆನ್ಸ್ಕೊಂಡಾದ್ಮೇಲೆ ಇಲ್ಲೇ ಇರೋದು ಗೈಸ್, ಪಲ್ಯ ತೊಳೆದು ಮೊದಲೇ ಇಡಬೇಕನ್ನ, ನೀರೆಲ್ಲ ಇಳಿಬೇಕನ್ನ. ನೈಟು ಬೆಳಿಗ್ಗೆ ಮಾಡೋ ಹೋಗಿದ್ರೆ ನಾನೇನು ಮಾಡಿದ್ದೀನಿ, ಅವಾಗೆ ತೊಳೆದು ಅವಾಗ ಹಂಗೆ ಹಾಕ್ತಿದ್ದೀನಿ. ಯಪ್ಪ ಏನು ಗ್ರಾಚಾರ ಗೈಸ್, ಮಕ್ಕ ಸಿಡಿತೈತೆ ಅದು ಪಲ್ಯ. ನುಗ್ಗೆ ಸೊಪ್ಪಿನ ಪಲ್ಯ ಹಂಗೆ ಅದು ಲಿಟ್ಲು ಕ್ಲೋಸ್ ಮಾಡಿ ಬೆನ್ಸಿದ್ರು ಪಾತ್ರೆಗೆಲ್ಲ ಚಟ್ ಅನ್ಸಿದೆ, ಮಕ್ಕೆಲ್ಲ ಸಿಡಿತಿದೆ. ಯಪ್ಪ ನನಗೆ ಗೊತ್ತಿಲ್ಲ ಅಷ್ಟು, ನಾನು ಹಂಗೆ ಜಸ್ಟ್ ತೊಳೆದು ಹಾಕಿಬಿಟ್ಟಿದ್ದೀನಿ. ಮಾಡೋ ಆಗಿದ್ರೆ ಸ್ವಲ್ಪ ನೈಟ್ ತೊಳೆದು ಬೆಳಿಗ್ಗೆ ಮಾಡಿದ್ರೆ, ಇಲ್ಲಾಂದರೆ ಪಲ್ಯ ಹಂಗೆ ಮಕ್ ಸಿಡ್ತೈತೆ. ಆಮೇಲೆ ಹಂಗೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡೆ. ಪಲ್ಯ ಎಲ್ಲ ಬೆಂದ್ಕೊಂಡಾದ್ಮೇಲೆ ಟೊಮೊಟೊ ಹಾಕ್ಕೊಂಡು ಲಾಸ್ಟಲ್ಲಿ ಟೊಮೊಟೊ ಎಲ್ಲ ಸ್ವಲ್ಪ ಇದಾದಮೇಲೆ ಹಾಗೆ ಸಿಂಪಲಾಗಿ ಕುಸ್ಕೊಂಡಿದ್ನಲ್ವ, ಸ್ವಲ್ಪ ಕುಸ್ಕೊಂಡಿದ್ದೆ ಅಷ್ಟೇ, ಚೆನ್ನಾಗಿರುತ್ತೆ ಅಂತೇಳಿ. ಪೂರ ಮೆತ್ತ ಕುಸ್ಕೊಂಡ್ರೆ ಒಂಥರ ಸಾರು ಥರ ಆಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಕುದಿಸ್ಕೊಂಡು ನುಗ್ಗೆಕಾಯಿನೂ ಅದರಲ್ಲೇ ಹಾಕಿದ್ದೆ. ನುಗ್ಗೆಕಾಯಿ ಏನು ಹಾಕಿದ್ದಿಲ್ಲ. ಇನ್ನು ಗೈಸ್ ನಾನು ತಿಂದಿದ್ನಲ್ವ, ನುಗ್ಗೆಕಾಯಿನ ಹಾಕಿದ್ದಿಲ್ಲ. ಬಟ್ ನನ್ನ ಮನೇಲಿ ಇದ್ವಲ್ಲ, ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ನನಗೆ ರೊಟ್ಟಿ ಮಾಡ್ತಿದ್ದೆ ನಾನು ನೈಟ್. ನಾನು ಊರಿಗೆ ಬಂದೆ, ನಾನು ನೈಟ್ ಮಾರ್ನಿಂಗೇ ಬಂದೆ, ಬಟ್ ಫುಲ್ ಟಯರ್ಡ್ ಆಗೋದಕ್ಕೆ ನಾನು ಲಾಗೇ ಮಾಡಿದ್ದಿಲ್ಲ. ಇದು ನೈಟ್ ಅಲ್ವಾ. ಇನ್ನು ಗೈಸ್ ಮಧ್ಯಾಹ್ನ ಮತ್ತು ಬೆಳಗ್ಗೆ ಬಾಕ್ಸ್ ಇದು ಅತ್ತೆ ಕಟ್ ಕಳಿಸಿದ್ರೆ ಅದನ್ನೇ ತಿಂದಿದ್ವಿ. ಇನ್ನು ನೈಟ್ ಅವ್ರೂ ಬಾಕ್ಸ್ ಅದೇ ಒಯ್ದಿದ್ರೆ. ಇನ್ನು ಬಂದು ನೈಟ್ ಬೇಕಲ್ವ, ಸ್ವಲ್ಪ ಬಾಕ್ಸಿಂದ ಅನ್ನ ಸ್ವಲ್ಪ ಉಳಿದಿತ್ತು. ಹಾಗಾಗಿ ರೊಟ್ಟಿಗೆ ಮತ್ತು ಅದು ಪಲ್ಯ ಮಾಡೋಣ ಅಂತ ಮಾಡಿದೆ. ಇನ್ನು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಅದೇ ಖಾರ ಉಪ್ಪು ಅರಿಶಿನ ಪುಡಿ ಎಲ್ಲ ಹಾಕಿಬಿಟ್ರೆ ಆಯ್ತು, ರೆಡಿ ಆಯಿತು. ನಮಗೆ ಬೇಕಂದರೆ ಕುದಿಸ್ಕೊಂಡು ತಿನ್ಬೋದು. ಇಲ್ಲ ಸಾಕು ಇಷ್ಟೇ ಮೊದಲೇ ಕುದ್ದಿದ ಬೇಳೆ ಅಂದರೆ ಆಯಿತು, ಅದನ್ನು ಬೇಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಳಿಸಿದ್ರೆ ಆಯಿತು. ಹಾಗೆ ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಅದೇ ಹೇಳಿದ್ನಲ್ವ, ಲಾಗ್ ಮಾಡೋಕ್ಕೆ ಮನಸ್ಸು ಬರ್ತಿಲ್ಲ, ಆ ಥರ ಆಗ್ಬಿಟ್ಟಿತ್ತು. ಇನ್ನು ನೆಕ್ಸ್ಟ್ ಡೇ ಬಂದು ಚಳಂಬ್ರೆಕಾಯಿ ಅಂತಾರಲ್ವ, ನಮ್ಮ ಸೈಡಿಗೆ ಚಳಂಬ್ರೆಕಾಯಿ ಅಂತಾರೆ, ಒಂದೊಂದು ಸೈಡ್ ಬೋರೆಕಾಯಿ ಅಂತಾರಂತ ಗೈಸಿದ್ದು. ನಾವು ಅಂತೇಳಿ ಚಳಂಬ್ರೆಕಾಯಿ ಅಂತೀವಿ. ಅದನ್ನು ಊಟ ಫಸ್ಟಿಗೆ ಬೇಯಿಸ್ಕೊಂಡೆಲ್ಲ ಆದಮೇಲೆ ಸಿಂಪಲ್ಲಾಗಿ ಈರುಳ್ಳಿ ಮತ್ತು ಸಾಸಿವೆ ಜೀರಿಗೆ ಒಗ್ಗರಣೆಗೆ ಏನಾಗ್ತೀವಿ ಅದೆಲ್ಲ ಹಾಕಿ ಇದನ್ನು ಕೂಸ್ಕೊಂಡಿದ್ದಾಗಿ ಖಾರ ಉಪ್ಪು ಹಾಕ್ಬಿಟ್ರೆ ಆಯಿತು ಚಳಂಬ್ರೆಕಾಯಿ ಪಲ್ಯನ. ಇನ್ನು ಇಲ್ಲಿ ನಾನು ಚಪಾತಿಗೆ ಮಾಡಿದ್ದೆ ಚಳಂಬ್ರೆಕಾಯಿ ಪಲ್ಯ. ಇನ್ನು ಬಾಕ್ಸಿಗೆ ಗೈಸ್ ಚಪಾತಿಗೆ ಮಾಡಿದ್ದೆ ಚಳಂಬ್ರೆಕಾಯಿ. ಇನ್ನು ಬಾಕ್ಸಿಗೆ ಮಧ್ಯಾಹ್ನಕ್ಕೂ ಲಂಚಿಗೆ ಏನಾದರೂ ಬೇಕಲ್ವ, ಹಾಗಾಗಿ ನಾನು ಇದು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಿದ್ದೀನಿ. ಕ್ಯಾಪ್ಸಿಕಮ್ ಚಿತ್ರಾನ್ನ ನಿಜ ಗೈಸ್ ಸಖತ್ತಾಗಿರುತ್ತೆ. ಕ್ಯಾಪ್ಸಿಕಮ್ ಸ್ವಲ್ಪರಾಗೆ ಬೆನ್ಸ್ಬೇಕು, ಅಂದರೆ ಚೆನ್ನಾಗಿ ಪೂರ ಬೆನ್ಸ್ಬಿಟ್ರೆ ಅದು ಚಿತ್ರಾನ್ನದಾಗ ತಿನ್ನೋಕ್ಕಾಗಲ್ಲ. ಅಂದರೆ ಒಬ್ಬೊಬ್ಬರು ಟೇಸ್ಟ್, ನಮ್ಮ ಟೇಸ್ಟು ಸ್ವಲ್ಪ ಬೆನ್ಸ್ಕೋಬೇಕು, ಹಂಗೆ ಕಡೆಗೆ ಚೆನ್ನಾಗಿರುತ್ತೆ ಅದು. ಹಾಗಾಗಿ ಚಿತ್ರಾನ್ನಕ್ಕೆ ಏನೇನು ಹಾಕ್ತೀವಿ, ಕಡಲೆಬೇಳೆ, ಶೇಂಗಾ ಬೀಜ, ಉದ್ದಿನಬೇಳೆ, ಸಾಸಿವೆ ಜೀರಿಗೆ, ಕರಿಬೇವು, ಎಣ್ಣೆ ಕಾಸ್ಕೊಂಡು ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ. ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿಕೊಂಡು ಚೆನ್ನಾಗೆಲ್ಲ ಬೆನ್ಸ್ಕೊಂಡೆ. ಎಲ್ಲ ಕ್ಯಾಪ್ಸಿಕಮ್ ಎಲ್ಲ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದಲ್ವ, ಅದೆಲ್ಲ ಚೆನ್ನಾಗಿ ಬೆಂದ್ಕೊಂಡಾದ್ಮೇಲೆ ಅರಿಶಿನ ಉಪ್ಪು ಹಾಕಿ
ಒಂದು ಸ್ವಲ್ಪ ನಿಂಬೆಹಣ್ಣಿದ್ರೆ ಹಿಂಡ್ಕೊಬೋದು, ಇಲ್ಲಾಂದರೆ ಓಕೆ. ನಾನು ಇತ್ತಂತಂದೇಳಿ ಹಿಂಡ್ಕೊಂಡಿದ್ದೀನಿ. ಇದೆಲ್ಲ ಹಿಂಡ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾತ್ರ ಸಖತ್ತಾಗಿ ಟೇಸ್ಟ್ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು, ಬಾಕ್ಸಿಗೆ ರೆಡಿ. ಯಾಕೋ ನಾನು ವಿಡಿಯೋನ ಸ್ವಲ್ಪ ಲೇಸಿರಿಂದ ಮಾಡ್ತಿದ್ದೀನಿ. ನಮ್ಮ ಮನೆಯಲ್ಲಿ ಒಂದು ಪರ್ಸನ್ ಮಿಸ್ ಆಗಿಬಿಟ್ಟಿದ್ದಾರೆ, ಅದಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಟಿಪ್ಸ್. ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ. ನನ್ನ ಮುಖದ ಮೇಲೆ ಫುಲ್ಲು ಡಲ್ಲಾಗಿತ್ತು ಫೇಸು. ಏನಕ್ಕೆ ಅಂದರೆ ನೋಡಿ, ಎಲ್ಲಾದರೂ ಹುಡುಕ್ರಿ ನನ್ನ ಮಗ ಇಲ್ಲ, ಕಾಣೆ ಆಗಿಬಿಟ್ಟಿದ್ದಾನೆ. ಕಾಣೆ ಆಗಿಲ್ಲ, ಊರಿಗೆ ಹೋಯ್ತು ನೋಡಿ ಮೊನ್ನೆ ಆರಕ್ಕಕ್ಕೆ, ಅದು ಅಲ್ಲೇ ಬಿಟ್ಟು ಬಂದಿದ್ದೀನಿ. ಮತ್ತೆ ಈ ಥರ ಹೋಗ್ಬೇಕು. ಹಾಗಾಗಿ ನಮ್ಮ ಮನೆಯವ್ರು ಬಂದಮೇಲೆ ಸ್ವಲ್ಪ ಕಳೆ ಮಗನ ಸ್ವಲ್ಪ ಚಿಂತೆ ಇಲ್ಲ. ಚಿಂತೆ ಗೈಸ್ ಇಲ್ಲ ಗೈಸ್, ನಾನೇ ಎಷ್ಟು ಪೆಚಾಡ ಕುಂತೀನಿ. ಇಲ್ಲ ಬಿಡು ಇಲ್ಲ ಅಂತ. ಹೆಣ್ಮಕ್ಳು ಎಕ್ಸ್ಪ್ರೆಸ್ ಮಾಡ್ತಾರೆ, ಗಂಡ್ಮಕ್ಳು ಎಕ್ಸ್ಪ್ರೆಸ್ ಮಾಡೋದು ಅಷ್ಟೇ. ಎಷ್ಟು ಬೇಜಾರು ಹಾಕೊಂಡದ್ ಗೊತ್ತ. ಅವನಯ್ಯಪ್ಪ ಯಾವಾಗ ಬರ್ತಾನೋ, ಯಾವಾಗ ಕರ್ಕೊಂಬರ್ಲಿ. ಅವನಿಗೇನು ಚಿಂತೆ ಇಲ್ಲ, ಬೇಸಲ್ಲ. ಅಂಗನವಾಡಿಗೆ ಹೋಗ್ಕಂತ ಚೆನ್ನಾಗಿ ಉಣ್ಕೊಂತ ತಿನ್ಕೊಂತ ಆಡ್ಕಂತ ಅದನ್ನು ನಾವೇ ಚಿಂತೆ ಮಾಡ್ತಿರೋದು. ಅದಕ್ಕೋಸ್ಕರನೇ ಲಾಂಗ್ ಮಾಡೋಕ್ಕೆ ಆಗಿಲ್ಲ ಗೈಸ್, ಬೇಜಾರು. ಟೊಮೆಟೊ ನೋಡಕ್ಕೆ ಅದಕ್ಕೋಸ್ಕರ ಬೇಜಾರಾಗಿತ್ತು. ಲಾಗೇ ಮಾಡಿಲ್ಲ. ಇನ್ನು ಇವ್ರಿಗೂ ಸ್ವಲ್ಪ ಖುಷಿ ಕಳೆ ಹಂಗೆ. ಮತ್ತೆ ಇಲ್ಲಿ ಬಾ. ಮತ್ತೆ ಇವಾಗ ಒಬ್ಬಳಿಗೆ ಇರ್ಬೇಕಂದ್ರೆ ಹೆಂಗಾಗುತ್ತೆ, ಯಾರನ್ನಿದ್ರೆ ಹೆಂಗಾಗುತ್ತೆ. ಮಗನ್ ಬಿಟ್ಟು ಬಾ, ಸುಮ್ಮನೆ ಬಿಟ್ಟು ಬಾ ಅಂತ ಹೇಳಿ ಬಿಡಿಸಿ ಬಂದ. ನಾನು ಬಿಟ್ಟು ಬಾ ಅಂತಂದು ಹೇಳಿಲ್ಲ, ಆಕೆ ಬಿಟ್ಟು ಬಂದಳು. ನಾನು ಹೇಳಿದ್ ಕರ್ಕೊಂಬ ಅಂತ, ಅವ್ನು ಇರಂಗಿಲ್ಲ ಅಂತಾನು ಹೇಳಿದ್. ಈಕೆ ಬಿಟ್ಟು ಬಂದಳು. ಸುದ್ದಿ ಅಂದ್ರೆ ಗೈಸ್ ಅವನು ಜಾಸ್ತಿ ಇರಲ್ಲ ಇಲ್ಲಿ. ಸ್ವಲ್ಪ ದಿವಸ ಇಲ್ಲ. ಮತ್ತೆ ಊರಿಗೆ ಹೋಗ್ಬೇಕಲ್ವ, ಹಾಗಾಗಿ ಒಂದು 2 ದಿವಸ ಇರಲಿ ಅಂತ 3 ದಿವಸ ಇರ್ತಾನೆ. 4ನೇ ದಿವಸಕ್ಕೆ ನಾನು ಹೋಗ್ತೀನಿ. ನೋಡೋಣ ಹೆಂಗೆ ಮಾಡ್ತಾನೆ ಅಂತಂದೇಳಿ ಬಿಟ್ಟಿದ್ದು. ಸುಮ್ಮನೆ ಇದಾನಂತೆ. ಹತ್ತಿದ್ರೆ ಹೋಗಿ ಕರ್ಕೊಂಬಂದ್ಬಿಡ್ತಿದ್ವಿ, ಇಲ್ಲಾಂದರೆ ಯಾರಾದ್ರೂ ಕರ್ಕೊಂಬರ್ರಿ ಅಂತ ಹೇಳ್ತಿದ್ವಿ. ಹತ್ತಿಲ್ಲ ಅಂತ ಬೇಸ್ ಚೆನ್ನಾಗಿ ಆಡ್ಕಂತ ಅಂತಿದ್ದಾನೆ. ನಮಗೆ ಬೇಜಾರು ಹಾಕ್ತಿದ್ದ. ಅವನೇನು ಚೆನ್ನಾಗಿದ್ದಾನೆ. ಅದ್ರ ಊಟ ನೈಟ್ ಕೇಳ್ತಿದ್ದಾನಂತೆ, ಅಮ್ಮ ಪಪ್ಪ ಅಂತ. ಫೋನ್ ಮಾಡಿಲ್ಲ, ಬೆಳಿಗ್ಗೆ ಮಾಡ್ದೋನು ಇವತ್ತು ಮಾಡೇ ಇಲ್ಲ. ಇವತ್ತು ಅಂಗನವಾಡಿಗೆ ಹೋಯ್ತಂತೆ, ಮಾಡೇ ಇಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡೇ ಇಲ್ಲ. ಫೋನ್ ಮಾಡಿ ಅದು ಕರೆನ್ಸಿ ಇಲ್ಲಲ್ಲ, ಅದು ಮಾಡಿ ಏನಂತ ನೋಡಿ ಗೈಸ್. ಇಲ್ಲಿ ನುಗ್ಗಿಕಾಯಿ ಹಾಕಿ ಪಲ್ಯ ಮಾಡ್ತಿದ್ದೀನಿ. ಟೊಮೆಟೊ ಪಲ್ಯ ಮಾಡ್ದಂಗೆ ಮಾಡಿ ಮುದ್ದೆ ಮಾಡೋಣ ಅಂತ ಒಂದು ಸ್ವಲ್ಪ. ಅಲ್ಲ ಮನೆಯವ್ರು ಫೋನ್ ಮಾಡ್ತಿದ್ದಾರೆ, ಬನ್ನಿ ಪ್ರಿಯಾಂಶಿಗೆ. ನೋಡಿ ಗೈಸ್, ಎತ್ತಾರ ಫೋನು. ಹಲೋ, ಏನಂತ ಹಲೋ, ಎಲ್ಲಿಗೆ ಹೋಗಿದೆ ಗುಂಡಣ್ಣ? ಪ್ರಿಯಾನ್ ಎಲ್ಲಿಗೆ ಹೋಗಿದ್ದಪ್ಪ? ಎಲ್ಲಿಗೆ ಹೋಗಿದ್ದಿ? ಎಲ್ಲಿಗೆ ಹೋಗಿಲ್ಲ? ಮತ್ತೆ ಚಿಕ್ಕ ಕಣ ಬಂದ, ಮತ್ತೆ ರೋಡಿಗೆ ಹೋಗ್ಬೇಡ, ಗಾಡಿ ಬರ್ತಾವಂತ. ಪ್ರೀ ಬೇಬಿಮಾ ನೋಡಿ, ಅಲ್ಲೋಗಿ ಮರ್ತು ಬಿಟ್ಟಿದ್ದೇನೆ. ಮಾತಾಡಕ್ಕಲ್ಲ, ಏನು ಮಾಡಂಗಿಲ್ಲ. ಪ್ರೀ ಕೇಕ್ ತಂದಿದ್ ಪಪ್ಪ. ಏನ್ ತಿಂದಿವಿ? ಗೋಬಿ ತಿಂದೆ. ಗೋಬಿ ಯಾರು ತಂದಿದ್ರ? ಗೋಬಿ ಯಾರು ತಂದಿದ್ರಪ್ಪ? ಹಲೋ ಪ್ರಿಯ, ಏ ಬೇಬಿಮಾ ನೋಡಿಲ್ಲ. ನಾವೇ ಮಿಸ್ ಮಾಡ್ಕೊಳವ, ಮಿಸ್ಸೇ ಮಾಡ್ಕೊಳಲ್ಲ. ನನಗಿನ್ನ ಇದು ಇಲ್ಲ. ಏ ಬೇಬಿಮಾ ಫ್ರೀ ನೋ ರೆಸ್ಪಾನ್ಸ್. ಅಡುಗೆ ಹಿಂಗೆ ನಾವೇ ಚಿಂತೆ ಮಾಡೋದು, ಮಾತಾಡ್ತೇ ಇಲ್ಲ. ಏ ಪ್ರಿಯ, ಏ ಬೇಬಿ ಕಟ್ ಮಾಡಿಬಿಡು. ಬಾಯ್ ಬಾಯ್ ನಡಿ.
ಕಟ್ ಮಾಡಿ ನೋಡಿ ಗೈಸ್, ಹಿಂಗೆ ನಾವೇ ಚಿಂತೆ ಮಾಡ್ತೀವಿ, ಅವ್ನು ಬೇಷ್ ಆರಾಮ್ ತಿನ್ಕೊಂಡು ಉಣ್ಕೊಂಡು ಮಸ್ತ್ ಇದ್ದಾನೆ. ಬನ್ನಿ ಇಲ್ಲಿ ಟೊಮೆಟೊ ಪಲ್ಯ ಮಾಡ್ತಿದ್ದೀನಿ, ನುಗ್ಗಿಕಾಯಿ ಇದು ಮಾಡಬೇಕು, ಮುದ್ದೆ ಮಾಡಬೇಕು. ಇವಾಗ ಟೊಮೆಟೊ ಚೆನ್ನಾಗಿ ಬನಿಬೇಕು ಮುದ್ದೆಗೆ. ಸ್ವಲ್ಪ ಅನ್ನ ಇದೆ, ಹಾಗಾಗಿ ಮತ್ತೇನು ಮಾಡೋದು ಅಂತೇಳಿ ಮುದ್ದೆ ತಿರ್ಸಿಬಿಡ್ತೀನಿ. ಮುದ್ದೆ ಟೊಮೆಟೊ ಪಲ್ಯ ಸಕ್ಕತ್ತಾಗಿರುತ್ತೆ. ಮನೇಲಿ ಯಾರಿಗೆ ಫೋನ್ ಮಾಡ್ತಿದ್ದವ್ರೆ. ಮುದ್ದೆ ಕಟ್ಟಿಯಬೇಕು, ನಾವು ಸುಡೋದಂಗೆ ತಿನ್ನೋಣ ಅಂತ ಹಂಗೆ ಇಕ್ಕೊಂಡ್ವಿ. ಹಾಗೆ ಸಾರು ಹಿಂಗೆ ಅದ್ಕೊಂಡು ತಿಂತಾ ಇದ್ದರೆ ಸೂಪರ್ ಇರುತ್ತೆ. ಮನೆಯವ್ರು ಅನ್ಕೊಂಡಾರ ಅನ್ಕೊಂಡ್ವಿ. ಮತ್ತೆ ನಾಳೆ ಕಂತೀನಿ. ಬಾಯ್.